22ನೇ ತಾರೀಕು ಅಂದರೆ ಶನಿವಾರ ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿರುವಂಥದ್ದು. ಈ ಬಂದ್ಗೆ ಯಾರ್ಯಾರ ಬೆಂಬಲ ಇದೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಆಗಿದೆ. ಕರ್ನಾಟಕ ಬಂದ್ಗೆ ಖಾಸಗಿ ಸಾರಿಗೆ ಒಕ್ಕೂಟ ಬೆಂಬಲವನ್ನು ಸೂಚಿಸಿದೆ. ಆದರೆ ಬೆಂಗಳೂರಿನಲ್ಲಿ 5 ಲಕ್ಷ ವಾಹನವನ್ನು ನಿಲ್ಲಿಸುವುದು ಅಸಾಧ್ಯದ ಮಾತಂತೆ. ಖಾಸಗಿ ವಾಹನ ಸಂಚಾರ ಇದ್ದರೆ ಬಂದ್ ಸಕ್ಸಸ್ ಆಗೋದು ಕೂಡ ಡೌಟ್. ಇವತ್ತು ಖಾಸಗಿ ಸಾರಿಗೆ ಒಕ್ಕೂಟದಿಂದ ಒಂದು ಮಹತ್ವದ ಸಭೆ ಕೂಡ ಆಗ್ತಾ ಇದೆ. ಅಂತಿಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಸಭೆಯ ನಂತರ ಖಾಸಗಿ ಸಾರಿಗೆಯ ಒಕ್ಕೂಟ. ಹಾಗಾಗಿ ಏನಾಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಮರಾಠಿಗರ ಸೊಕ್ಕನ್ನು ಹುಟ್ಟಡಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಬಟ್ ಈ ಬಂದ್ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಬಹಳಷ್ಟು ಜನ ನೈತಿಕ ಬೆಂಬಲವನ್ನಷ್ಟೇ ಘೋಷಣೆ ಮಾಡ್ತಿದ್ದಾರೆ. ಈಗ ಖಾಸಗಿ ಸಾರಿಗೆ ಒಕ್ಕೂಟದ ನಿರ್ಧಾರ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಆಗಲೇ ಶಾಲಾ ವಾಹನಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಆಲ್ರೆಡಿ ಬೆಂಬಲ ಇಲ್ಲ ಅಂತ ಹೇಳಿದ್ದೀವಿ. ಆದರೆ ಉಳಿದಂಥ ಎಲ್ಲ ವಾಹನಗಳು, ಆಟೋ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಬಸ್ಸುಗಳಾಗಿರ್ಬೋದು, ಮಿನಿ ಬಸ್ ಆಗಿರ್ಬೋದು, ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಸಂಜೆ 7 ಗಂಟೆಗೆ ಸಭೆಯನ್ನು ಕರೆದಿವಿ ಎಲ್ಲ ಅಧ್ಯಕ್ಷರುಗಳ ಜೊತೆಯಲ್ಲಿ. ಅವ್ರ ಜೊತೆಯಲ್ಲಿ ಮಾತಾಡಿ ಯಾವ ರೀತಿಯಾದಂಥ ಬೆಂಬಲವನ್ನು ನಾವು ಕೊಡ್ಬೋದು, ಸಂಪೂರ್ಣವಾಗಿ ಸ್ಥಗಿತ ಮಾಡೋಕ್ಕಾಗತ್ತಾ ಅಥವಾ ಸಮಯಕ್ಕೆ ನಿಗದಿತಪಡಿಸಿ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಗೆ ನಾವು ನಿಲ್ಲಿಸೋಕ್ಕಾಗತ್ತಾ, ಇದನ್ನೆಲ್ಲ ಚರ್ಚೆಯನ್ನು ಮಾಡಿ ಖಂಡಿತ ನಮ್ಮ ವೈಯಕ್ತಿಕವಾಗಿ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಪಾಲ್ಗೊಳ್ಳೋದ್ರಲ್ಲಿ ನಾವು ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ನಾವು ಪಾಲ್ಗೊಳ್ತೀವಿ, ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ಆದರೆ ವಾಹನಗಳನ್ನು ನಿಲ್ಲಿಸುವ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ತೀವಿ ಸರ್.